ಟೈಮ್ ಬಂದು 8:25. ಮಧ್ಯಾಹ್ನ ಇಲ್ಲಿ ಸ್ವಲ್ಪ ವ್ಲಾಗ್ ಮಾಡಿ, ನೀವು ನೋಡಿರಲ್ಲ ಇಷ್ಟೊತ್ತು, ಅಷ್ಟೊಂದು ವ್ಲಾಗ್ ಮಾಡಿ ಹೋದ್ನಾ, ಚೆಕ್-ಇನ್ ಅದೇ ರೂಮ್ಗೆ. ಲಂಚ್ ತಗೊಂಬಂದು ತಿಂದ್ಬಿಟ್ಟು ಮಲ್ಕೊಂಡಿದ್ದೀನಿ. ಹಂಗೆ ಮಲ್ಕೊಂಬಿಟ್ಟಿದ್ದೀನಿ, ಎಡಿಟ್ ಮಾಡ್ತಾ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ಎಚ್ಚರ ಆಗಿದೆ 8 ಗಂಟೆಗೆ. ಯಾವ ವಿಜಯವಾಡ ಗಾಡಿ ಇರಬೇಕು, ನಾನ್ AC ಸ್ಲೀಪರು, ಗಂಗಾವತಿ ಗಾಡಿ ಇರಬೇಕು. ಬನ್ನಿ ನೋಡುವ. ಈ ಟೈಮಲ್ಲಿ ಅದು ಬಿಟ್ಟರೆ ಇನ್ಯಾವುದಿಲ್ಲ. ಮಧ್ಯಾಹ್ನ ಒಂದು ಬಿಡುತ್ತಲ್ಲ ಸಾಯಂಕಾಲ ಗಾಡಿ, ಎಷ್ಟು ಬೇಗ ಬಂತು. ಆದ್ರೂ ಫಸ್ಟ್ ಇದ್ದರೆ ಫಸ್ಟ್ ಬಸ್ ಇರಬೇಕು, ಗಂಗಾವತಿ ವಿಜಯವಾಡ. ಯಾಕಂದ್ರೆ 2 ಬಸ್ ಇದೆ. ಎಸ್, ಕರೆಕ್ಟ್, ಫಸ್ಟ್ ಬಸ್ಸೇ ಗಂಗಾವತಿ ವಿಜಯವಾಡ, ನಾನ್ AC ಸ್ಲೀಪರು. ಗಂಗಾವತಿ, ಸಿಂಧನೂರು, ಮಾನ್ವಿ, ರಾಯಚೂರು, ಕರ್ನೂಲು, ದೋರ್ನಾಲು, ನರಸರಾವ್ಪೇಟು, ಗುಂಟೂರು, ವಿಜಯವಾಡ, ಗಂಗಾವತಿ ಡಿಪೋ. ನಿನ್ನೆ ವಿಜಯವಾಡದಲ್ಲಿ ನೋಡಿದ ಬಸ್ ಇದೆಲ್ಲ. ಮೀರಜ್ ಗಾಡಿ, ರಾಯಚೂರು ಮೀರಜ್ ಇಂಟರ್ಸ್ಟೇಟ್ ಬಸ್ಸು. ರಾಯಚೂರು, ದೇವದುರ್ಗ, ಜಾಲಹಳ್ಳಿ, ತಿಂತಣಿ, ಹುಣಸಗಿ, ತಾಳಿಕೋಟೆ, ವಿಜಯಪುರ, ಅಥಣಿ, ಕಾಗವಾಡ, ಮೀರಜ್. ರಾಯಚೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ರಾಯಚೂರು ಮೀರಜ್ ಬಸ್ಸು 8:15 ಪ್ಲ್ಯಾಟ್ಫಾರ್ಮಲ್ಲಿದೆ. ಹೊರಡೋತ್ತಿಗೆ 8:15ಗೆ ಬಂದ್ರಲ್ಲ, 8:30ಗೆ ಬಿಡುತ್ತೆ ನೋಡಿ ಇಲ್ಲಿಂದ. ಇಂಟರ್ಸ್ಟೇಟ್ ಬಸ್ ಇದು, 2 ಇಂಟರ್ಸ್ಟೇಟು. ಇದು ಮಹಾರಾಷ್ಟ್ರಗೆ, ಇದು ಆಂಧ್ರ ಪ್ರದೇಶ್ಗೆ. ಯಾವುದೋ ಗಾಡಿ ಆಲ್ರೆಡಿ ಹೊರಟಿದೆ. KSRTCನ ಇದ್ದರೆ ಶಿವಮೊಗ್ಗ ಇಲ್ಲ ಭದ್ರಾವತಿ ಇರುತ್ತೆ ಗಾಡಿ. ಅದು ಬನ್ನಿ ಈ ಕಡೆ ಬರುತ್ತೆ. ಯಾಕಂದರೆ ಶಕ್ತಿನಗರ ಗಾಡಿಗಳಿದೆ, ಒಂದು ಸಾಗರ ಡಿಪೋ, ಒಂದು ಭದ್ರಾವತಿ ಡಿಪೋ, 2ರಲ್ಲಿ ಒಂದಿರುತ್ತೆ ನೋಡಿ. ಅದು ಬಿಟ್ಟರೆ KSRTC ಇನ್ಯಾವುದು ಇಲ್ಲ ಈ ಕಡೆಗೆ. ಯಾವುದು ಶಿವಮೊಗ್ಗ ಕಾಣಿಸ್ತು, KA14 ಶಿವಮೊಗ್ಗನೇ. ಭದ್ರಾವತಿ ಡಿಪೋ ಹೇಳಿದ್ನಲ್ಲ, ಶಕ್ತಿನಗರ, ರಾಯಚೂರು, ಮಾನ್ವಿ, ಸಿಂಧನೂರು, ಗಂಗಾವತಿ, ಹೊಸಪೇಟೆ, ಹರಪನಹಳ್ಳಿ, ಹರಿಹರ, ಹೊನ್ನಾಳಿ, ಶಿವಮೊಗ್ಗ, ಭದ್ರಾವತಿ. ಲೇಲ್ಯಾಂಡ್ ಆಜಾದ್ ಬಿಲ್ಟ್ ಬಸ್ಸು 8:15 ಹೊರಡ್ತಿದೆ ನೋಡಿ, ಶಿವಮೊಗ್ಗ ಭದ್ರಾವತಿಗೆ. ಟೋಟಲ್ 2 ಬಸ್ ಇದೆ, ಒಂದು ಸಾಗರ ಡಿಪೋದು, ಒಂದು ಭದ್ರಾವತಿ ಡಿಪೋದು. ಅದು APSRTCದು ಡಿಪೋಗೆ ಹೋಗ್ತಾಯಿದೆ ಅದು ಗಾಡಿ. ಇದ್ಯಾವುದು ಗುಡಿವಾಡ ಗಾಡಿನ, ಚಿರಾಲ ಗಾಡಿ, ಅದ್ದಂಕಿ ಚಿರಾಲ. ಶಾಪುರ ಚಿರಾಲ ಬಸ್ಸು, ಚಿರಾಲ ಡಿಪೋ. ಎರಡು ರೂಟಲ್ಲಿದೆ ಇದು ಚಿರಾಲಾಗೆ. ಶಾಪುರಿಂದ ನೀವು ನೋಡಿರ್ತೀರ ಹಳೆ ವಿಡಿಯೋದಲ್ಲಿ, 2 ಬಸ್ ಇರುತ್ತೆ, ನಿಂತಿರುತ್ತೆ ಶಾಪುರ ಬಸ್ ಸ್ಟ್ಯಾಂಡಲ್ಲಿ. ಅಂದರೆ ಸೇಮ್ ಕರ್ನೂಲು ಇದತ್ರ ಸೇಮೇ ರೂಟು. ಅಲ್ಲೋಗ್ಬಿಟ್ಟು ಈ ಚಿರಾಲಾಗೆ 2 ರೂಟಲ್ಲಿ ಹೋಗುತ್ತೆ, ಅಷ್ಟೇ ಡಿಫ್ರೆನ್ಸು. 2 ಬಸ್ ಇದೆ ಸೂಪರ್ ಲಕ್ಸುರಿ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಇದೇ ವಿಡಿಯೋದ ಸ್ಟಾರ್ಟಿಂಗಲ್ಲಿ ರಾಯಚೂರಿಂದ ಟೋಟಲ್ 4 ಸೂಪರ್ ಲಕ್ಸುರಿ ಬಿಡುತ್ತೆ. ಒಂದು ಕಾಕಿನಾಡ, 2 ಗುಡಿವಾಡ, 1 ಅವನಿಗಡ್ಡನ ಏನೋ ಇದೆ. ಇಷ್ಟು ಗಾಡಿಗಳು ಬಿಡ್ತಾವೆ ನೋಡಿ, ಸೂಪರ್ ಲಕ್ಸುರಿನೇ ಎಲ್ಲನೂ. ಮತ್ತು ಇದ್ಯಾವುದು NWKRTC ಅಂದ್ಕೊಂಡೆ ಗುರು, ದಾಂಡೇಲಿ ಇರಬೇಕು ಅಂತ. ದಾಂಡೇಲಿ ಗಾಡಿ, ಶಕ್ತಿನಗರ ದಾಂಡೇಲಿ. ಯಾವಾಗಲೂ ಹೇಳ್ದಂಗೆ ಅಂಬಿಕಾನಗರ ಹೋಗುತ್ತೆ, ಶಕ್ತಿನಗರ. 2 ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಜಾಗಗಳೇ. ಒಂದು ಕೋಲ್ ಸೋರ್ಸು, ಇನ್ನೊಂದು ವಾಟರ್ ಸೋರ್ಸು ನೋಡಿ. ಶಕ್ತಿನಗರ ಕೋಲ್ ಸೋರ್ಸು, ಇದು ಅಂಬಿಕಾನಗರ ವಾಟರ್ ಸೋರ್ಸು. 2ರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಂಥ ಜಾಗ ಕನೆಕ್ಟ್ ಆಗುತ್ತೆ ಇದು. ಶಕ್ತಿನಗರ, ರಾಯಚೂರು, ಮಾನ್ವಿ, ಸಿಂಧನೂರು, ಗಂಗಾವತಿ, ಕೊಪ್ಪಳ, ಗದಗ, ಹುಬ್ಬಳ್ಳಿ, ಹಳಿಯಾಳ, ಧಾರವಾಡ, ಹುಬ್ಬಳ್ಳಿ, ಧಾರವಾಡ, ಹಳಿಯಾಳ, ದಾಂಡೇಲಿ, ಅಂಬಿಕಾನಗರ. ಲೇಲ್ಯಾಂಡ್ ಆಜಾದ್ ಬಿಲ್ಟ್ 8:15 ಗಾಡಿನೇ. ಪಕ್ಕದಲ್ಲಿರೋ ರಾಯಚೂರು, ದಾವಣಗೆರೆನಾ? ಎಸ್, ದಾವಣಗೆರೆ ರಾಜಹಂಸ ಬಸ್ಸು. ನಮ್ಮ ದಾವಣಗೆರೆಯಿಂದ 9 ಗಂಟೆಗೆ ಬಿಡುತ್ತೆ, ಇಲ್ಲಿಂದನೂ 9 ಗಂಟೆಗೆ ಇರಬೇಕು. ರಾಯಚೂರು, ದಾವಣಗೆರೆ, ರಾಯಚೂರು, ಮಾನ್ವಿ, ಸಿನ್ನೂರು, ಗಂಗಾವತಿ, ಹೊಸಪೇಟೆ, ಹರಪನಹಳ್ಳಿ, ದಾವಣಗೆರೆ ರಾಜಹಂಸ ಬಸ್ಸು. ರಾಯಚೂರು ಅವ್ರದ್ದು ಆಪ್ರೇಟ್ ಮಾಡ್ತಾ ಇರೋದು, ರಾಯಚೂರು 3rd ಡಿಪೋ ಅವ್ರದ್ದು. ಇಲ್ಲಿದೆ ನೋಡಿ. ಇನ್ನೊಂದು ಸಾರಿಗೆ ಒಂದು ಗಾಡಿ ಇದೆ, ಹೋಗಿದೆ ಅಂದ್ಕೊತೀನಿ.
ರಾಯಚೂರು ಬೆಂಗಳೂರು ದಾವಣಗೆರೆ. ನಾ ಈ ಕಡೆ ಬಂದರೆ ಬೆಂಗಳೂರು ಪ್ಲ್ಯಾಟ್ಫಾರಮ್ಮು, ರಾಯಚೂರು ಸಿರವಾರ, ರಾಯಚೂರು ಸೆಕೆಂಡ್ ಡಿಪೋ. ನಾನ್ AC ಸ್ಲೀಪರ್ ಇದೆ ಬೆಂಗಳೂರಿಗೆ. ಆಲ್ರೆಡಿ ಒಂದು ಗಾಡಿ ಸ್ಲೀಪರ್ ಗಾಡಿ ಹೋಗಿದೆ ರಾಯಚೂರು ಬೆಂಗಳೂರು. ಈಗ ರಾಯಚೂರು ಬೆಂಗಳೂರು ಸ್ಲೀಪರ್ಗಳಕ್ಕೆ ಬೆಂಗಳೂರು ಹೊಡೆದಿದೆ, ಮತ್ತು ರಾಯಚೂರು ಡಿಪೋದಿದೆ, ಯಾದಗಿರಿದು ಬರುತ್ತೆ, ಮತ್ತು ಒಂದು ಇದಿದೆ ಏನಂತಾರೆ ಅಂಬಾರಿ ಡ್ರೀಮ್ ಕ್ಲಾಸ್ ಇದೆ ಬೆಂಗಳೂರು ಡಿಪೋದು, ರಾಯಚೂರು ಬೆಂಗಳೂರು. ಅದು ಬಿಟ್ಟರೆ ನೈಟ್ 11:30 ಕಲಬುರಗಿ ಬೆಂಗಳೂರು ಹೊಸದಾಗಿ ರೀಸೆಂಟಾಗಿ 1 ವೀಕ್ ಆಯಿತು, 1 ವೀಕ್ ಇಲ್ಲ 10 ಡೇಸ್ ಆಯಿತು ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಕಲ್ಯಾಣ ರಥ ಇನಾಗ್ರೇಟ್ ಆಗಿದೆ ಕಲಬುರಗಿ ಟು ಬೆಂಗಳೂರು. ನಾನು ಅವಾಗ ಹೇಳಿದ ಜ್ಞಾಪಕ ಇದೆ, ಕಲ್ಯಾಣ ರಥ ಇನಾಗ್ರೇಷನಲ್ಲಿ ಅವರೊಬ್ಬರು ಕ್ರ್ಯೂ ಹೇಳಿದರು ಅಂತ. ಅದೇ ರೂಟಲ್ಲೇ ಆಪ್ರೇಟ್ ಆಗ್ತಾಯಿದೆ. ಕಲಬುರಗಿ, ಯಾದಗಿರಿ, ರಾಯಚೂರು, ಮಂತ್ರಾಲಯ, ಬೆಂಗಳೂರು ಈ ರೂಟಲ್ಲೇ ಹೋಗುತ್ತೆ. ಅದು 11:15 ಬರುತ್ತೆ ಇಲ್ಲಿ ಕಲಬುರಗಿಯಿಂದ. ಇದು ರಾಯಚೂರು, ಮಂತ್ರಾಲಯ, ಅನಂತಪುರ, ಬೆಂಗಳೂರು, ರಾಯಚೂರು 3rd ಡಿಪೋ. ಇನ್ನೂ ಒಂದು ಬರುತ್ತೆ ರಾಯಚೂರು ಬೆಂಗಳೂರು, ಇವ್ರದ್ದು ಹಳೇ ಗಾಡಿ BS3 ಇದು. ಇಲ್ಲಿದೆ ನೋಡಿ ಫೈನಲಿ ನಮ್ಮ ಅಂಬಾರಿ ಡ್ರೀಮ್ ಕ್ಲಾಸ್ ಸ್ಟಾರ್ಸ್ ರಾಯಚೂರು ಬೆಂಗಳೂರು ಗಾಡಿ. ಬೆಂಗಳೂರವ್ರು ಆಪ್ರೇಟ್ ಮಾಡ್ತಾ ಇರೋದು. ಬೆಂಗಳೂರವ್ರದ್ದು 2 ಇದೆ, ಒಂದು AC ಸ್ಲೀಪರ್ ವೋಲ್ವೋ ಮತ್ತು ನಾನ್ AC ಸ್ಲೀಪರ್ ಒಂದಿದೆ. ಇದು AC ಸ್ಲೀಪರ್, ಇದು ಕಲ್ಯಾಣ ರಥ ಅಲ್ಲ, ಅಂಬಾರಿ ಡ್ರೀಮ್ ಕ್ಲಾಸ್. ಇದು B11R ಇದು ಈ ಗಾಡಿ. ಈಗ ಬಂದಿರೋ ಕಲ್ಯಾಣ ರಥ ಎಲ್ಲ B8R ಗಾಡಿಗಳು, 2 ಮಲ್ಟಿ ಆಕ್ಸಲ್ಲೇ. ಇದು B11R ಮಾಡೆಲ್ ಗಾಡಿ. ಇದು ವೋಲ್ವೋ ಸ್ಟಾರ್ಸ್ ಬೆಂಗಳೂರು ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ರಾಯಚೂರು, ಮಂತ್ರಾಲಯ, ಬೆಂಗಳೂರು. ಟ್ರಾವೆಲ್ ವಿತ್ ಡ್ರೀಮ್ಸ್. ಇಲ್ಲಿಂದೇ ಇರೋದು ನೋಡಿ ನಾನ್ AC ಸ್ಲೀಪರ್ ಬೆಂಗಳೂರದು. ರಾಯಚೂರು, ಮಂತ್ರಾಲಯ, ಬೆಂಗಳೂರು. ರಾತ್ರಿ 9:21 ಬಿಡುತ್ತೆ ರಾಯಚೂರಿಂದ. ಇದು ಬೆಂಗಳೂರು ಫಸ್ಟ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಇಲ್ಲೆಲ್ಲ ಹಾಲ್ಟ್ ಆಗಿದೆ ಬಸ್ಸಸ್ಸು. ಬಾಗಲಕೋಟೆ, ರಾಯಚೂರು ಬಾಗಲಕೋಟೆ ಗಾಡಿ ಡೇ ರೈಡರ್ ಎಲ್ಲ ಬಂದು ಹಾಲ್ಟ್ ಆಗಿದೆ. ರಾಯಚೂರು, ಸಿರವಾರ, ಲಿಂಗಸೂರು, ಇಳಕಲ್ಲು, ಹೊನಗುಂದ, ಬಾಗಲಕೋಟೆ ಡಿಪೋ. BS3 ಗಾಡಿ ಲೇಲ್ಯಾಂಡು. ಯಾವುದಾದ್ರು ಬರ್ತಾರೆ ಲೈಟ್ ನೋಡಿಸಿದ್ರೆ ಆ ಥರ BS6 ಗಾಡಿ ಇದ್ದಂಗಿದೆ. ಯಾಕಂದರೆ ಮೇಲ್ಗಡೆ 2 ಲೈಟ್ ಬರೋಲ್ಲ ಬೇರೆ ನಮ್ಮ BS4 ಗಾಡಿಯಲ್ಲಿ. BS6 ಪಕ್ಕ ಅದು. ಯಾವುದದು ಗಾಡಿ ಏನು ಇಲ್ಲೇ ಲಾಸ್ಟಾ? ಎಲ್ಲ ಇಳಿತಿರೋದು ನೋಡ್ರೆ ಇಲ್ಲೇ ಲಾಸ್ಟ್ ಇರಬೇಕು. ಇದ್ದರೆ ಅದಾಗ ನಾನ್ ಸ್ಟಾಪ್ ಸರ್ವಿಸ್ ಇರುತ್ತೆ. ಎಸ್, ಸಿಂಧನೂರು ತಡೇರಹಿತ ಸಿಂಧನೂರು ರಾಯಚೂರು ಬಸ್ಸು, ರಾಯಚೂರು ಸೆಕೆಂಡ್ ಡಿಪೋ. ಅದಕ್ಕೆ ಲಾಸ್ಟ್ ಇದು ಮುಗೀತು, ಇನ್ನು ಡಿಪೋ ಹೋಗುತ್ತೆ. ಫ್ರಂಟ್ ಡೋರ್ BS6 ಗಾಡಿ. ಹಾಯ್ ಪಪ್ಪಿ. ರಾಯಚೂರು ಗದಗ್ ಗಾಡಿ BS4 ಲೇಲ್ಯಾಂಡ್ KMS ಬಿಲ್ಟ್ ಬಸ್. ಇದು ಎಲ್ಲ ಹಾಲ್ಟ್ ಆಗಿರೋ ಗಾಡಿಗಳು ನೋಡಿ. ಇದೆಲ್ಲ ದಾವಣಗೆರೆ ಇದ್ದೇ ಇರುತ್ತೆ ಇದರಲ್ಲಿ. ದಾವಣಗೆರೆ ಮತ್ತು ಶಿವಮೊಗ್ಗ ಡಿವಿಷನ್ ಯಾವ್ದಾದ್ರು ಗಾಡಿ ಇರುತ್ತೆ. ರಾಯಚೂರು, ಮಾನವಿ, ಸಿಂಧನೂರು, ಗಂಗಾವತಿ, ಕೊಪ್ಪಳ, ಗದಗ್. ರಾಯಚೂರು ಗದಗ್ ಬಸ್ ಬೆಟಗೇರಿ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಭದ್ರಾವತಿ ಡಿಪೋ ಡೇ ರೈಡರು, ರಾಯಚೂರು ಭದ್ರಾವತಿ. ಇದು K17 ದಾವಣಗೆರೆ ರಾಯಚೂರು ಅರ್ಲಿ ಮಾರ್ನಿಂಗ್ ರೈಡರ್. ದಾವಣಗೆರೆ, ಹರಿಹರ, ಹರಪನಹಳ್ಳಿ, ಗಂಗಾವತಿ, ಸಿಂಧನೂರು, ಮಾನ್ವಿ, ರಾಯಚೂರು. BS3 ಗಾಡಿ ಲೇಲ್ಯಾಂಡು. ಇದು ರಾಣೆಬೆನ್ನೂರು ರಾಯಚೂರು ರಾಣೆಬೆನ್ನೂರು. ರಾಯಚೂರು, ಮಾನ್ವಿ, ಸಿಂಧನೂರು, ಗಂಗಾವತಿ, ಕೊಪ್ಪಳ, ಗದಗ್, ಹಾವೇರಿ, ರಾಣೆಬೆನ್ನೂರು ಡಿಪೋ ಹಾವೇರಿ ಡಿವಿಷನ್. ಇದು BS4 ಟಾಟಾ ಬಸ್ಸು. ಕಾರವಾರ ಡಿಪೋ. ರಾಯಚೂರು ಕಾರವಾರ ನೋಡಿ. ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಕನೆಕ್ಟ್ ಆಗುತ್ತೆ. ಇದು ಕಾರವಾರದು. ಹುಬ್ಳಿ ಮೇಲೆ ಹೋಗುತ್ತೆ. ಇಲ್ಲಿಂದ ಲಿಂಗಸೂರು ರೂಟಲ್ಲಿ ಹೋಗುತ್ತಾ ಏನು ಯಾವ ರೂಟಲ್ಲಿ ಹೋಗುತ್ತೆ ನನಗೂ ಗೊತ್ತಿಲ್ಲ. ಇದು ಸಿಂಧನೂರು ರೂಟಲ್ಲಿ ಹೋಗುತ್ತಾ? ಮೇ ಬಿ ಸಿಂಧನೂರು ರೂಟಲ್ಲೇ ಹೋಗ್ಬೋದು ಅಂದ್ಕೊತೀನಿ. ಸಿಂಧನೂರು, ಗಂಗಾವತಿ, ಅಲ್ಲಿಂದ ಗದಗ್ ಮೇಲೆ
ಗದಗ, ಹುಬ್ಬಳ್ಳಿ, ಯಲ್ಲಾಪುರ, ಅಂಕೋಲಾ, ಕಾರವಾರ. AK-27 ಹಾವೇರಿ ಡಿವಿಷನ್. ಇದು 31. ಇದು ಒಂದು ಅಂಕೋಲಾ ಡಿಪೋ, ಅಂಕೋಲಾ ರಾಯಚೂರು ಗಾಡಿ ಇರುತ್ತೆ. ಇಲ್ಲೊಂದಿದೆ ಹೊನ್ನಾಳಿ ಡಿಪೋದು, ಶಿವಮೊಗ್ಗ ಹೊನ್ನಾಳಿ ಡಿಪೋ, ರಾಯಚೂರು ಬಸ್. ಇದು ಬಾಗಲಕೋಟೆ ರಾಯಚೂರು ಬಾಗಲಕೋಟೆ ಬಂತು ನೋಡಿ. ಹೇಳಿದ್ನಲ್ಲ ಆವಾಗಲೇ ಹಳೇ ಗಾಡಿ ಒಂದಿರುತ್ತೆ ಅಂತ, ಇದೇ ಗಾಡಿನೇ ಅದು. ನಾನ್ AC ಸ್ಲೀಪರ್ ಗಾಡಿ, BS3 ಗಾಡಿ ನೋಡಿ ಇದು. ಇದು ಧಾರವಾಡ ಗಾಡಿ. ಇನ್ನೊಂದಿದೆ ಇದೇ ಥರ ಬಸ್ಸೇ, ಬೆಂಗಳೂರಿಗೊಂದಿದೆ, ರಾಯಚೂರು ಧಾರವಾಡ ಗಾಡಿ ಇದು. ರಾಯಚೂರು 3rd ಡಿಪೋ, ನಾನ್ AC ಸ್ಲೀಪರ್ ಹಳೇ ಗಾಡಿ ನೋಡಿ. ರಾಯಚೂರು, ಮಾನ್ವಿ, ಸಿಂಧನೂರು, ಗಂಗಾವತಿ ಹಂಗೆ ಹೋಗ್ಬೋದು. ಕೊಪ್ಪಳ, ಗದಗ, ಹುಬ್ಬಳ್ಳಿ. ಗಂಗಾವತಿಯಿಂದ ಹೋಗುತ್ತಾ ಒಳಗಿಂದ ಏನಾದ್ರು ಬೇರೆ ರೂಟ್ ಇದೆಯಾ? ಮೋಸ್ಟ್ ಪ್ರಾಬಬ್ಲಿ ಹಂಗೆ ಹೋಗ್ಬೋದು ಗಂಗಾವತಿ ಮೇಲೆ. ಧಾರವಾಡ ಬಸ್ ಹೊರಡ್ತಿದೆ ಗಾಡಿ. 8:45 ರಾಯಚೂರು ಬೆಂಗಳೂರು ನಾನ್ AC ಸ್ಲೀಪರು. ಇದು 8:45 ಬಸ್ಸು. ಫಸ್ಟ್ ಬಸ್ ಬಂದ್ಬಿಟ್ಟು ಪ್ರೀಮಿಯಂ ಬಸ್ಸಲ್ಲಿ ಫಸ್ಟ್ ಬಸ್ಸು 8 o'clock ರಾಯಚೂರು ಬೆಂಗಳೂರು. ಅದು ರಾಯಚೂರು 3rd ಡಿಪೋ. ಮೇ ಬಿ ಅದಿರಬೇಕು, BS3 ಗಾಡಿ ಹೋಗಿರುತ್ತಲ್ಲ ಅದೇ ಗಾಡಿ ಇರಬೇಕು. 8 ಗಂಟೆಗೆ ಬಿಡೋದು. ಇದು 8:45 ಗಾಡಿ. ನೆಕ್ಸ್ಟು ಬೆಂಗಳೂರಿಗೆ ಇರೋದೇ ಪ್ರೀಮಿಯಂ ಬಸ್ಸು 9:21. ಅದೇ ಬೆಂಗಳೂರು ಡಿಪೋ ತೋರಿಸಿದ್ನಲ್ಲ ಫಸ್ಟ್ ಡಿಪೋದು, ಅದು ಬರುತ್ತೆ. ಅದಾದಮೇಲೆ 9:00 ಯಾದಗಿರಿ ಬೆಂಗಳೂರು ಬರುತ್ತೆ, ಯಾದಗಿರಿಯಿಂದ. ಅದಾದಮೇಲೆ ನೆಕ್ಸ್ಟ್ ಇರೋದೇ 9:45 ನಮ್ಮ ಅಂಬಾರಿ ಡ್ರೀಮ್ ಪ್ಲಸ್ಸು. ಅದು ಬಿಟ್ಟರೆ 11:00 ಲಾಸ್ಟ್ ಕಲಬುರಗಿ ಬೆಂಗಳೂರು ಬರುತ್ತೆ, ಆ ಗಾಡಿ 11:30. ಸಾರಿಗೆ ಇಷ್ಟೊತ್ತಲ್ಲಿ ಯಾವುದೂ ಇರಲ್ಲ, ಎಲ್ಲ ಹೋಗಿರುತ್ತೆ ಸಾರಿಗೆ. ಅದು ಯಾಕಂದರೆ ಲಾಂಗ್ ರೂಟಲ್ಲ, 400 ಮೇಲೆ ಬರುತ್ತೆ ಕಿಲೋಮೀಟರ್. ಕೆಲವರು ಟೈಮ್ ಟೇಬಲ್ಲು ತೋರಿಸಿ ಹಂಗೆ ಅಂತ ಹೇಳ್ತಿರಲ್ಲ. ರಾಯಚೂರು ಬಸ್ ಸ್ಟ್ಯಾಂಡ್ ಟೈಮ್ ಟೇಬಲ್ ಇದು. ಯಾಕೆ ನಾನು ಬೇರೆ ಕಡೆ ತೋರಿಸ್ತಿಲ್ಲ ಅಂದರೆ ಅದು ಅಪ್ಡೇಟೆಡ್ ಇರಲ್ಲ. ಇದು ಅಪ್ಡೇಟೆಡು, ಹೊಸ್ದಾಗಿ ಹಾಕಿದ್ದಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಎರಡೆರಡು ತೋರಿಸ್ತೀನಿ. ಹೇಳ್ಕೊಂಡು ಹೋದರೆ ತುಂಬ ಲಾಂಗ್ ಆಗುತ್ತೆ. ನೋಡಿ ಇಲ್ಲಿ ಬೆಂಗಳೂರಿದೆ, ಇಲ್ಲೊಂದು ಟೈಮಿಂಗ್ಸ್ ಇದೆ ನಿಮಗೆ. ಇನ್ನೊಂದು ಬಳ್ಳಾರಿ ರೂಟ್ ಮೇಲೆ ಟೈಮಿಂಗ್ಸ್ ಬೇರೆ ಕಡೆ ಇರುತ್ತೆ. ಈ ಕಡೆಯೂ ಬೆಂಗಳೂರಿದೆ ನೋಡಿ 3:30. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಝೂಮ್ ಹಾಕ್ಕೊಳ್ಳಿ, ನೋಡ್ಕೊಳ್ಳಿ. ನೋಡಿ ಇಲ್ಲೂ ಬೆಂಗಳೂರಿದೆ. ಇದು ಬಳ್ಳಾರಿ ಮೇಲೆ ಹೋಗೋ ಗಾಡಿಗಳು. ಉಡುಪಿ ಗಾಡಿ ನೋಡಿ ಮಧ್ಯಾಹ್ನ 12:15. ಎಲ್ಲ ಹೈದರಾಬಾದ್ ಗಾಡಿ ಅದ 12:15. ಕಾರವಾರ ಗಾಡಿ ಮಧ್ಯರಾತ್ರಿ 1:00 ಬರೋದು, ಹೈದರಾಬಾದ್ ಕಾರವಾರ ಗಾಡಿ. ಇನ್ನು ಬೆಳಗ್ಗೆ 2 ಬಿಡೋದು, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತಲ್ಲ, ಹಾಲ್ಟ್ ಆಗಿದೆಲ್ಲ ಆ ಗಾಡಿಗಳೇ. ದಾಂಡೇಲಿ, ಧರ್ಮಸ್ಥಳ ಗಾಡಿ ಇದೆ, ಕಲಬುರಗಿ, ಕೃಷ್ಣ, ಹೈದರಾಬಾದ್ ಗಾಡಿ ಟೈಮ್ ಟೇಬಲ್. ಅಣ್ಣ ಹೈದರಾಬಾದ್ಗೆ ಈಗ ಡೈರೆಕ್ಟಾಗಿ ಹೋಗ್ತಾ ಇಲ್ಲ, ಮೆಹಬೂಬ್ ನಗರ್ ಮೇಲೆ ಸುತ್ಕೊಂಡು ಹೋಗುತ್ತೆ. ಇಲ್ಲಿಂದ ಎರ್ರಪಲ್ಲಿ ಹೋಗುತ್ತೆ. ಎರ್ರಪಲ್ಲಿ ಅಂದರೆ NH-44ಗೆ ಜಾಯ್ನ್ ಆಗುತ್ತೆ. NH-44 ಅಂದರೆ ಬೆಂಗಳೂರು ಹೈದರಾಬಾದ್ ಹೈವೇ. ಆಲ್ಮೋಸ್ಟ್ ಹೈವೇಲೆ 150 ಕಿಲೋಮೀಟ್ರ್ ಹೋಗುತ್ತೆ ಈಗ, ಅಷ್ಟು ಲಾಂಗ್ ಇದೆ. ಜಸ್ಟ್ ಬಿಕಾಸ್ ಒಂದು ಬ್ರಿಡ್ಜ್ ಏನೋ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ, ಅದಕ್ಕೋಸ್ಕರ. ಬೆಳಗ್ಗೆ ನಾನು ಹೈದರಾಬಾದಿಂದ ಬರಬೇಕಾದ್ರೆ ಡ್ರೈವರ್ ಹೇಳಿದ್ರು ಶ್ರೀಶೈಲಂ 2 ಸರ್ವಿಸ್ ಹಾಕಿದ್ದಾರೆ, 9:30 ಮತ್ತು 11:30. ಬಟ್ ಲಿಂಗಸೂರು ಶ್ರೀಶೈಲಂ ಇದೆ, ವಿಜಯಪುರ ಶ್ರೀಶೈಲಂ ಇದೆ, ಸಿಂಧನೂರು ಶ್ರೀಶೈಲಂ ಇದೆ. ಇನ್ನೂ ಹಾಕಿಲ್ಲ ಬಸ್ ಇವರು ನೋಡಿ. ಅದಕ್ಕೆ ನಾನು ಟೈಮ್ ಟೇಬಲ್ ತೋರಿಸಲ್ಲ ಅನ್ನೋದು. ಇನ್ನೂ ಬೇರೆ ಬಸ್ಸು ಇರುತ್ತೆ, ಇದನ್ನೇ ನಂಬ್ಕೋಬೇಡಿ ಇಷ್ಟೇ ಅಂತ. ಬಂದು ಬೇಕಾದ್ರೆ ಇಲ್ಲಿ ಕೇಳಿಬಿಡಿ ಎನ್ಕ್ವೈರಿಯಲ್ಲಿ. ಬೆಳಗ್ಗೆ 7:00 ತಿರುಪತಿ ಗಾಡಿ ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಬಿಟ್ಟಿದ್ದಾರೆ. 2 ಗಾಡಿನೂ ರಾಯಚೂರು ಬೆಂಗಳೂರು ಎರಡೂ ಸೇಮ್ ರೂಟೇ, ಮಂತ್ರಾಲಯ ಮೇಲೆ ಹೋಗುತ್ತೆ. ಅದು 9:21, ಇದು 9:45 ಇರೋದು. ಫೇಸ್ ವಾಶ್ ಕಾರ್ಯಕ್ರಮ ನಡೀತಾ ಇದೆ. ಟೈಮ್ ಇನ್ನು 8:55. ಯಾವುದಿದು ರಾಯಚೂರು ಆಲ್ಟು ಲಾಸ್ಟು. ಹೈದರಾಬಾದ್ ರಾಯಚೂರು ಗಾಡಿ, ರಾಯಚೂರು 2nd ಡಿಪೋ ಹೋಗ್ತಾ ಇದೆ. ಇನ್ನೊಂದು ಯಾವುದೋ ವಾಯುವ್ಯ ಬಂದಿದೆ, ಇಲ್ಲೇ ಹಾಲ್ಟ್ ಆಗುತ್ತೆ ಪಕ್ಕ. ಅದು ಇಲ್ಲಾಂದೇನು ಬೇರೆ ಕಡೆಯಿಂದ ಬಂದಿದ್ರೆ ಹೋಗುತ್ತೆ. ಏನು ಹೈದರಾಬಾದ್ ಸೈಡಿಂದ ಬಂದಿದೆಯಾ? ಎಸ್, ಹೈದರಾಬಾದ್ ಬೆಳಗಾವಿ ಗಾಡಿ. ಜನ ಇದ್ದಾರೆ, ಪರವಾಗಿಲ್ಲ, ಇಷ್ಟ ಇದ್ದಾರೆ. ಮುಂಚೆ ಎಲ್ಲ ಫಿಲ್ ಆಗಿಬಿಡ್ತಿರೋದು. ಬೆಳಗಾವಿ ಖಾನಾಪುರ ಡಿಪೋ ಗಾಡಿ. ಹೈದರಾಬಾದಿಂದ ಬಂದಿದೆ ನೋಡಿ ಗಾಡಿ. ಅದು ಹೈದರಾಬಾದ್ ರಾಯಚೂರು. ಜನ ಈಗ ಬಂದರು ನೋಡಿ. ಲೇಲ್ಯಾಂಡ್ ಗಾಡಿ ಹಾಕ್ತಾಯಿದ್ರು, ಟಾಟಾ ಗಾಡಿ ಹಾಕಿದ್ದಾರೆ. ಹೈದರಾಬಾದು
ಮೆಹಬೂಬ್ ನಗರ್, ರಾಯಚೂರು, ಲಿಂಗಸೂರು, ಬಾಗಲಕೋಟೆ, ಬೆಳಗಾವಿ, ಖಾನಾಪುರ. ಆಧಾರ್ ಕಾರ್ಡ್ ನಡೆಯಲ್ಲ, ಹೌದು, ಇಂಟರ್ಸ್ಟೇಟ್ ಬಸ್ ಅದಕ್ಕೆ.